ಹಲೋ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಇವತ್ತು ಸಂಡೇ ಇತ್ತು, ಸೊ ನಾನು ಕೂಡ ಫ್ರೀ ಇದ್ದೆ. ಹಾಗೆ ಆಚೆ ಹೋಗೋಣ ಅಂತ ಹೊರಟಿದ್ದೀನಿ, ಬೀಚ್ ಹೋಗೋಣ ಅಂತ. ಆಲ್ರೆಡಿ ಮೆಟ್ರೋದಲ್ಲಿ ಹೊರಟಿದ್ದೀನಿ ನಾನು. ಎಲ್ಲರತ್ರನೂ ಒಂದು ರಿಕ್ವೆಸ್ಟ್ ಇತ್ತು, ನನ್ನ ಚಾನಲಲ್ಲಿ ಏನು ವೀಡಿಯೋಸ್ ನೋಡ್ತಾ ಇದ್ದೀರಾ ಅದರಲ್ಲಿ ತುಂಬ ಜನ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಹಾಗೆ ಸೊ ಬನ್ನಿ ಹೋಗೋಣ ಇವಾಗ ವ್ಯೂ ಅಂತೂ ಸೂಪರಾಗಿ ಕಾಣ್ತಿದೆ. ಆಲ್ಮೋಸ್ಟ್ ಈಗ ಒಂದು 2:33 ನಾನು ಹೊರಟಿರೋದು. ಈಗ ಎದುರುಗಡೆ ಬಿಲ್ಡಿಂಗ್ ಏನು ನೋಡ್ತಾ ಇದ್ದೀರಲ್ಲ, ಇದು ಬಂದುಬಿಟ್ಟು ವರ್ಲ್ಡ್ ಟ್ರೇಡ್ ಸೆಂಟರ್ ಅಂತ. ಅಂದರೆ ಈಗ ದುಬೈಲಿ ಏನೇ ಬಿಸ್ನೆಸ್ ಮೀಟಿಂಗ್ಸ್, ಈಗ ತುಂಬ ಬಿಗ್ ಕಂಪನೀಸ್ ಏನಿಸಿದೆ ಎಲ್ಲರೂ ಏನಾದರೂ ಬಿಸ್ನೆಸ್ ಮೀಟಿಂಗ್ಸ್ ಎಲ್ಲ ಆರ್ಗನೈಸ್ ಮಾಡ್ರೆ ಇಲ್ಲಿ ಎಲ್ಲ ಆಲ್ಮೋಸ್ಟ್ ಆರ್ಗನೈಸ್ ಆಗೋದು. ಬಿಸ್ನೆಸ್ ಡೇಲಿದೆ ಇದು. ಸೊ ಹೋಗೋಣ ಬನ್ನಿ ಇವಾಗ. ಈ ಬಿಲ್ಡಿಂಗ್ ಏನು ನೋಡ್ತಾ ಇದ್ದೀರಲ್ಲ, ಅಲ್ಮೂಸಾ ಟವರ್ಸ್ ಅಂತ. ಈ ಟವರಲ್ಲಿ ಅಂದರೆ ಈ ಬಿಲ್ಡಿಂಗಲ್ಲಿ ನಂದು ಫಸ್ಟ್ ಟೈಮ್ ನಾನು ದುಬೈಗೆ ಬಂದು ಫಸ್ಟ್ ಕೆಲಸ ಅಂತ ನಾನು ಸ್ಟಾರ್ಟ್ ಮಾಡಿದ್ದು ಇಲ್ಲೇ. ಆವಾಗ ತುಂಬ ಮೆಮೊರೀಸ್ ಇದೆ ಅಲ್ಲಿ ನನಗೆ. ಇವಾಗ ಈ ರೋಡ್ ಏನು ನೋಡ್ತಾ ಇದ್ದೀರಲ್ಲ, ಈ ರೋಡ್ ಬಂದುಬಿಟ್ಟು ಶೇಖ್ ಝಾಯದ್ ರೋಡ್ ಅಂತ ಮೇನ್ ರೋಡ್ ಇದು. ಅಂದರೆ ಯುನೈಟೆಡ್ ಅರಬ್ ಎಮಿರೇಟ್ಸಲ್ಲಿರೋ 7 ಸ್ಟೇಟ್ಸ್ ಏನಿದೆ, 7 ಎಮಿರೇಟ್ ಸ್ಟೇಟ್ಸ್ಗಳು ಅಷ್ಟನ್ನು ಕೂಡ ಇದು ಕನೆಕ್ಟ್ ಮಾಡುತ್ತೆ, ಸಿಂಗಲ್ ರೋಡು. ಓಕೆನಾ? ಸೊ ಇದು ಯಾವುದಾದ್ರು ಸ್ಟೇಟ್ಸ್ ಅಂತ ನಿಮ್ಗೆ ಹೇಳ್ತೀನಿ ನಾನು. ಸದ್ಯಕ್ಕೆ ಇವಾಗ ನಾನು ಮೆಟ್ರೋ ಸ್ಟೇಷನ್ಗೆ ಬಂದೆ. ಇದು ಬಂದು DMCC ಮೆಟ್ರೋ ಸ್ಟೇಷನ್ ಅಂತ. ಇಲ್ಲಿಂದ ಬೈ ವಾಕ್ ಕೂಡ ಹೋಗ್ಬೋದು, ಇಲ್ಲ ಟ್ರಾಮ್ ಮೆಟ್ರೋ ಕೂಡ ತಗೊಂಡು ಕೂಡ ಹೋಗ್ಬೋದು ನಾವು ಜುಮೇರಾ ಬೀಚ್ಗೆ. ಆವಾಗಲೇ ನಾನು ಏನು ಹೇಳಿದ್ನಲ್ಲ ನಿಮಗೆ, 7 ಎಮಿರೇಟ್ಸ್ ಅಂದರೆ ತುಂಬ ಜನ ಕನ್ಫ್ಯೂಸ್ ಆಗ್ತಾರೆ. ದುಬೈ ಬಂದುಬಿಟ್ಟು ಒಂದು ಸ್ಟೇಟ್, ಈ ಯುನೈಟೆಡ್ ಅರಬ್ ಎಮಿರೇಟ್ಸಲ್ಲಿ ಸ್ಟೇಟು. ಟೋಟಲ್ ಇದರಲ್ಲಿ 7 ಎಮಿರೇಟ್ಸ್ ಬರುತ್ತೆ. ಅಬುಧಾಬಿ, ದುಬೈ, ಶಾರ್ಜಾ, ಅಜ್ಮಾನ್, ಉಮಲ್ ಕುವೈನ್, ರಸಲ್ ಖೈಮಾ ಮತ್ತು ಫುಜೇರಾ ಅಂತ. ಇಷ್ಟು ಸೇರಿ ಯುನೈಟೆಡ್ ಅರಬ್ ಎಮಿರೇಟ್ಸ್ ಕೂಡ ಆಗಿರೋದು UAE ಅಂತ ಕಂಟ್ರಿ. ನಾನು ಆವಾಗಲೇ ಬಂದ್ಬಿಟ್ಟು ಅದು ಮೇನ್ ಮೆಟ್ರೋ. ಈ ಮೆಟ್ರೋ ಸದ್ಯಕ್ಕೆ ನೋಡ್ತಿಲ್ಲ, ಇದನ್ನು ಟ್ರಾಮ್ ಅಂತ ಹೇಳ್ತಾರೆ, ದುಬೈ ಟ್ರಾಮ್ ಅಂತ. ಇದು ಬಂದುಬಿಟ್ಟು JBR, ಇಲ್ಲಿ ಜುಮೇರಾ ಬೀಚ್ ರೆಸಿಡೆನ್ಸ್ ಏನಿದೆ ಅಷ್ಟು ಬೀಚ್ ರೆಸಿಡೆನ್ಸ್ಗೆ ಕನೆಕ್ಟ್ ಆಗಲಿಕ್ಕೆ ಇದು ಟ್ರೈನ್ ಈಸಿ ಆಗುತ್ತೆ ಅವರಿಗೆಲ್ಲ ಓಡಾಡಲಿಕ್ಕೆ ಅಂತ ಇದಿರೋದು. ಸೊ ಬನ್ನಿ ಇವಾಗ ವಾಕಲ್ಲಿ ಹೋಗೋಣ. ನಾನು ಹೇಳ್ದಲ್ಲ, ಟ್ರಾಮಲ್ಲಿ ಕೂಡ ಹೋಗ್ಬೋದು, ಡೈರೆಕ್ಟ್ ನಿಮ್ಗೆ ಇನ್ನೂ ಬೀಚ್ ಹತ್ರನೂ ಕೂಡ ಹೋಗಿ ಅಲ್ಲಿ ಇಳ್ಕೊಂಡು ಕೂಡ ಹೋಗ್ಬೋದು ಬೀಚ್ಗೆ. ಬಟ್ ಐ ಪ್ರಿಫರ್ ಟು ವಾಕ್ ಯಾವಾಗಲೂ ಕೂಡ. ವ್ಯೂ ನೋಡ್ಬೋದು ನೀವು. ಇದೆಲ್ಲ ಬಂದು JBR ಅಂತ, ಜುಮೇರಾ ಬೀಚ್ ರೆಸಿಡೆನ್ಸಸ್. ಇವೆಲ್ಲ ತುಂಬ ರಿಚ್ ಪೀಪಲ್ಸ್ ಇರುವಂಥ ಜಾಗಗಳಿವೆಲ್ಲ. ಈಗ ಆಲ್ರೆಡಿ ನಡ್ಕೊಂಡು ಹೋಗ್ತಿದ್ದಾರೆ ಎಲ್ಲ. ಇದೆಲ್ಲ ವಾಕ್ ಹೋಗೋಕ್ಕೆ ಎಲ್ಲರೂ ಇಷ್ಟಪಡ್ತಾರೆ ಇದರಲ್ಲಿ. ಇದೇನಿದೆ ನಿಮಗೆ, ಇದು JBR ವಾಕ್ ಅಂತ ಹೇಳೋದು. ತುಂಬ ವಾಕ್ ಪ್ಲೇಸಸ್ ಇದು. ಆರಾಮಾಗಿ ನಡ್ಕೊಂಡು ಹೋಗ್ಬೋದು ಬೀಚ್ ತನಕ. ಇಲ್ಲೆಲ್ಲ ಮೇನ್ ರೋಡು, ಕಾರ್ಸ್ ಎಲ್ಲ ನೋಡ್ಬೋದು. ಇದು ನೋಡ್ಬೋದು JBR ವ್ಯಾಕು. ಅಲ್ಲಿ ನಿಮ್ಗೆ ಏನು ಕಾಣ್ತಿದೆಯಲ್ಲ ಬೋಟು, ಅದೆಲ್ಲ ಕ್ರೂಸ್, ಅದು ಕ್ರೂಸ್ ಶಿಪ್ಸು ಚಿಕ್ಕದು. ಏನಾದರೂ ಕೆಲವರು ಈ ಪಾರ್ಟಿ ಎಲ್ಲ ಇಟ್ಕೋತಾರೆ, ಪಾರ್ಟೀಸು ಮತ್ತು ಸೆಲೆಬ್ರೇಷನ್ ಏನಾದ್ರು ಮಾಡಿದ್ರು ಕೂಡ ಅದರಲ್ಲಿ ನೀವು ಅಮೌಂಟ್ ಕೊಟ್ಟು ಹೋಗ್ಬೋದು ಅದರೊಳಗಡೆ. ನಾರ್ಮಲ್ಲು ಕೂಡ ಅರೌಂಡ್ ಅದು 50 to 100 ದಿರಮ್ಸ್ ಒಳಗಡೆ ಇರುತ್ತೆ. ಅದು ಕೊಟ್ಬಿಟ್ಟು ಹೋದರೆ ನೀವು ಒಳಗಡೆ ಪೂರ್ತಿ ಒಂದು ರೌಂಡ್ ಆಗ್ತಾರೆ. ಎಲ್ಲ JBR ರೆಸಿಡೆನ್ಸ್ ಏನಿದೆ ಪೂರ್ತಿ ಒಂದು ರೌಂಡ್ ಬಂದು ಅಲ್ಲಿ ನಿಮಗೆ ಡ್ಯಾನ್ಸು, ಪಾರ್ಟಿ, ಫುಡ್ಡು ಎಲ್ಲ ಕೂಡ ಇರುತ್ತೆ. ಎಂಜಾಯ್ ಮಾಡ್ಬೋದು. ಬಂದು ಸ್ಟಾರ್ಟಿಂಗ್ ಬಂದವ್ರಿಗೆ ಇದು ಒಂದು ಸ್ವಲ್ಪ ಎಂಜಾಯ್ಮೆಂಟ್ ಸಿಗುತ್ತೆ. ಫಸ್ಟು ಅಂದರೆ ದುಬೈಗೆ ಏನು ಟೂರ್ ಮಾಡಬೇಕು ಅಂತ ಏನು ಬರ್ತಾರಲ್ಲ, ಅದಕ್ಕೆಲ್ಲ ಈಸಿ ಆಗುತ್ತೆ ಇದು. ಯಾವಾಗ ಇದರಿಂದ ಸ್ಟಾರ್ಟ್ ಮಾಡ್ಬೋದು. ಸೊ ನಾನು ನಡ್ಕೊಂಡು ಹೊರಟಿದ್ದೀನಿ ಇವಾಗ ಬೈ ವಾಕು. ಸೊ ಹೋಗೋಣ ಬನ್ನಿ ಬೀಚ್ ತನಕ ಇವಾಗ. ಏನು ನೋಡ್ತಾ ಇದ್ದೀರಲ್ಲ, ಇದೇ ಬಂದುಬಿಟ್ಟು ಬೀಚ್ ವ್ಯೂ ಇದು. ದುಬೈಲಿ ಆ್ಯಕ್ಚುಲಿ ತುಂಬ ಬೀಚಸ್ ಇದೆ. ಈ ಬೀಚ್ ಬಂದುಬಿಟ್ಟು ದುಬೈ ಮರೀನಾ ಅಥವಾ JBR ಬೀಚ್ ಅಂತಲೂ ಕೂಡ ಹೇಳ್ತಾರೆ. ದುಬೈ ಮರೀನಾ ಅಂದರೆ ಆಲ್ಮೋಸ್ಟು ದುಬೈಗೆ ಬಂದವರಿಗೆಲ್ಲ ಇದೇ ಗೊತ್ತಾಗೋದು, JBR ಬೀಚು. ಎಲ್ಲರೂ ಕೂಡ ಇಲ್ಲಿಗೆ ಆಲ್ಮೋಸ್ಟ್ ಬರೋದು. ಬಟ್ ಇದಕ್ಕಿಂತ ಬೇರೆ ಸ್ಮಾಲ್ ಬೀಚಸ್ ಇದೆ, ತುಂಬ ಚೆನ್ನಾಗಿರೋದು ಕೂಡ ಇದೆ, ಒಳ್ಳೆ ವ್ಯೂ ಇರೋದು. ಇವಾಗ ಸದ್ಯಕ್ಕೆ ಈವ್ನಿಂಗ್ ಟೈಮು, ಸನ್ಸೆಟ್ ಟೈಮಿಗೆ ಬರಬೇಕು ಅಂತ ನಾನು ಬಂದೆ ಇಲ್ಲಿಗೆ. ನೀವು ವ್ಯೂ ನೋಡ್ಬೋದು, ಏನು ಚೆನ್ನಾಗಿ ಕಾಣ್ತಿದೆ ವ್ಯೂ ಅಂತ. ಸಗದಾಗಿದೆ ವ್ಯೂ ಮಾತ್ರ. ತುಂಬ ಜನ ಅಂತೂ ಸಿಕ್ಕಾಪಟ್ಟೆ ಜನ ಇದ್ದಾರೆ. ಸಂಡೇ ಆಗಿರೋದ್ರಿಂದಂತೂ ಜನ ಜಾಸ್ತಿ. ಆ್ಯಕ್ಚುಲಿ ನಾನು ಈವ್ನಿಂಗ್ ಬಂದೆ, ಜನ ಕಮ್ಮಿ ಇರ್ತಾರೆ ಅಂತ. ಡೇ ಟೈಮ್ ಬಂದರೆ ಇನ್ನೂ ಜನ ಜಾಸ್ತಿ ಇರ್ತಾರೆ. ಅದು ನೋಡ್ಬೋದು. ಅದು ನಿಮಗೆ ವೀಲ್ ಥರ ಏನು ಕಾಣ್ತಿದ್ದಿಲ್ಲ, ಆ್ಯಕ್ಚುಲಿ ಅಲ್ಲಿ ಜನಗಳು ಓಡಾಡೋಂಥದ್ದಿದೆ. ಅದರಲ್ಲಿ ಮೇಲ್ಗಡೆ ಕುಂತ್ಕೊಂಡು ರೌಂಡ್ ಹಾಕುತ್ತೆ. ನೀವು ಕೂಡ ವಂಡರ್ಲಾ ಈ ಥರದಲ್ಲೆಲ್ಲ ನೋಡಿರ್ಬೋದು. ಅದು ಚೆನ್ನಾಗಿರುತ್ತೆ. ಸನ್ಸೆಟ್ ವ್ಯೂ ನೋಡಿ ಏನು ಚೆನ್ನಾಗಿ ಕಾಣಿಸ್ತಿದೆ ಅಂತ. ಸಕ್ಕತ್ತಾಗಿದೆ, ನೋಡಿಕೊಂಡು ಎಂಜಾಯ್ ಮಾಡಿ ವ್ಯೂ.
ಎಂಜಾಯ್ ಮಾಡ್ತಿದ್ದಾರೆ, ಮಕ್ಕಳು ಆಟ ಆಡ್ತಿದ್ದಾರೆ, ಹಾಗೆ ಸ್ವಿಮ್ ಮಾಡ್ತಾಯಿದ್ದಾರೆ. ಇವಾಗ ನಾನು ಕೂಡ ಸ್ವಿಮ್ ಮಾಡಬೇಕು ಇವಾಗ, ಅದಕ್ಕೆ ಅಂತಲೇ ಬಂದಿರೋದು. ಇದೇನು ನೋಡ್ತಾ ಇದ್ದೀರಲ್ಲ ಇವಾಗ, ಈ ಚೇರ್ಸ್ ಎಲ್ಲ ಏನಿದೆ ನಿಮಗೆ, ಇದು ಬಂದುಬಿಟ್ಟು ಫ್ರೀ ಇಲ್ಲ, ಓಕೆನಾ. ಇದಕ್ಕೆ ನೀವು ಅಮೌಂಟು ಪೇ ಮಾಡಿ ತೊಗೋಬೇಕು. ಅಲ್ಲಿ ಕೌಂಟ್ರ್ ಇದೆ, ಕೌಂಟ್ರಲ್ಲಿ ಪೇ ಮಾಡಿ ತೊಗೊಂಡ್ರೆ ವ್ಯೂ ನೋಡ್ಕೊಂಡು ಆರಾಮಾಗಿ ಮಲ್ಕೊಂಡು ರೆಸ್ಟ್ ಮಾಡ್ಬೋದು ಫ್ಯಾಮಿಲಿ ಜೊತೆ ಎಲ್ಲ. ಸೊ ನಾನು ಹಂಗೆ ಸ್ವಿಮ್ ಮಾಡೋಕ್ಕೆ ಹೋಗ್ತಾಯಿದ್ದೀನಿ. ಇಲ್ಲಿ ಕೆಳಗಡೆ ಎಲ್ಲಿ ಬೇಕಾದರೂ ಬ್ಯಾಗ್ಸ್ ಇಟ್ಟು ನೀವು ಆರಾಮಾಗಿ ಸ್ವಿಮ್ ಮಾಡ್ಬೋದು, ಯಾರು ಏನು ಕಳ್ತನ ಮಾಡಲ್ಲ. ಸೊ ಬನ್ನಿ ಈಗ ಸ್ವಿಮ್ಮಿಂಗ್ ಮಾಡೋಕ್ಕೆ ಹೋಗೋಣ. ನಾನು ಒಳಗೆ ಬಂದೆ ಇವಾಗ ಆಲ್ರೆಡಿ ಸ್ವಿಮ್ಮಿಂಗಲ್ಲಿ, ಹಾಗೆ ವೀಡಿಯೋ ಕೂಡ ಮಾಡ್ತಿದ್ದೀನಿ. ವ್ಯೂ ನೋಡ್ಬೋದು, ಈವ್ನಿಂಗ್ ವ್ಯೂ, ಸನ್ಸೆಟ್ಟು ಸಕ್ಕತ್ತಾಗಿ ಕಾಣ್ತಿದೆ. ಇದು ಲೈಟಿಂಗ್ಸ್ ಎಲ್ಲ ಆ್ಯಕ್ಚುಲಿ ಇಲ್ಲಿ ಡ್ರೋನ್ ಶೋಸ್ ಎಲ್ಲ ಇರುತ್ತೆ. ನ್ಯೂ ಇಯರ್ ಈ ಥರ ಸ್ಪೆಷಲ್ ಡೇಸಲ್ಲೆಲ್ಲ ಡ್ರೋನ್ ಶೋ ಎಲ್ಲ ಮಾಡಿದ್ರೆ ಚೆನ್ನಾಗಿರುತ್ತೆ. ಇವಾಗ ನಾನು ಕೂಡ ನ್ಯೂ ಇಯರ್ಗೆ ಒಂದು ಸ್ವಲ್ಪ ಬಂದಿದ್ದೆ ಇಲ್ಲಿಗೆ, ಸಕ್ಕತ್ತಾಗಿರುತ್ತೆ. ಸಿಕ್ಕಾಪಟ್ಟೆ ಜನ, ರಶ್ ಜಾಸ್ತಿ ಇಲ್ಲಿ. ಸೊ ಹಾಗೆ ನೋಡಿ ವ್ಯೂ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಂತ ಇದರಲ್ಲಿ. ಇವಾಗ ಆ ಲೈಟಿಂಗ್ಸ್ ಎಲ್ಲ ಆ್ಯಕ್ಚುಲಿ ಕಲರ್ ಚೇಂಜ್ ಆಗ್ತಾ ಇರುತ್ತೆ, ಒಂದೇ ಕಲರ್ ಇರೋಲ್ಲ ಅಲ್ಲಿ, ಸಕ್ಕತ್ತಾಗಿರುತ್ತೆ ಕಲರ್ಸ್ ಎಲ್ಲ. ಸೊ ಸ್ವಿಮ್ ಮಾಡ್ಕೊಂಡು ನೋಡೋಣ ಇವಾಗ. ನಾನು ಸ್ವಿಮ್ಮೆಲ್ಲ ಮುಗಿಸಿ ಬಟ್ಟೆ ಹಾಕ್ಕೊಂಡು ಬಂದೆ ಆಚೆಗಡೆ. ಇವಾಗ ಹೊರಡೋಣ ಅಂತ, ಆಲ್ರೆಡಿ ಲೇಟ್ ಆಯಿತು, ಸ್ವಲ್ಪ ಹೊರಡೋಣ ಅಂತ ಹೊರಟಿದ್ದೀನಿ. ಇವಾಗ ಈ ವ್ಯೂ ನೋಡ್ಬೋದು ನೀವು. ಶಾಪ್ಸ್ ಎಲ್ಲ ಇಲ್ಲೇ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಶಾಪ್ಸ್ ಎಲ್ಲ ಇವು ನಿಮಗೆ, ಯಾಕಂದರೆ ಬೀಚು ಪಕ್ಕದಲ್ಲಿರೋದ್ರಿಂದ. ಮತ್ತು ಹೆವಿ ಟೂರಿಸ್ಟ್, ದುಬೈಗೆ ಏನು ಫಸ್ಟ್ ಟೈಮ್ ಟೂರಿಸ್ಟ್ ಅಂತ ಬರ್ತಾರೆ, ಫಸ್ಟ್ ಬರೋದೇ ಈ ಜುಮೇರಾ ಬೀಚ್ಗೆ. ಸೊ ಇಲ್ಲೆಲ್ಲ ಯಾವಾಗಲೂ ಕೂಡ ರಶ್ ಹಿಂಗೆ ಇರುತ್ತೆ. ಸೊ ನೋಡ್ಬೋದು ವ್ಯೂ ಎಲ್ಲ ನೀವು ಚೆನ್ನಾಗಿ, ಹೋಟೆಲ್ಸ್ ಎಲ್ಲ ನೋಡ್ಬೋದು. ನನ್ನ ವಾಯ್ಸ್ಗೆ ಸ್ವಲ್ಪ ಸಾರಿ, ಎಲ್ಲರೂ ಸಾರಿ ಹೇಳ್ತೀನಿ, ಯಾಕಂದರೆ ನನಗೆ ಸ್ವಲ್ಪ ಥ್ರೋಟ್ ಇನ್ಫೆಕ್ಷನ್ ಆಗಿದೆ, ಅದಕ್ಕೆ ವಾಯ್ಸ್ ಕೂಡ ಚೆನ್ನಾಗಿ ಬರ್ತಾ ಇಲ್ಲ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಹಾಗೆ ನಡ್ಕೊಂಡು ಮೆಟ್ರೋ ಹೋಗೋಣ ಬನ್ನಿ. ಇವಾಗ ಈ ಫ್ಲಾಗ್ ಗೊತ್ತಲ್ಲ ನಿಮಗೆ, ಇದು ಯುನೈಟೆಡ್ ಅರಬ್ ಎಮಿರೇಟ್ಸ್, ಅಂದರೆ ಇದು ಕಂಟ್ರಿ ಫ್ಲಾಗ್ ಇದು. ಸೊ ಹೋಗೋಣ ಬನ್ನಿ ನಡ್ಕೊಂಡು. ಜನ ನೋಡ್ಬೋದು ನೀವು, ಎಷ್ಟು ಟ್ರಾಫಿಕ್ ಇದೆ ಆಲ್ರೆಡಿ. ಸಿಕ್ಕಾಪಟ್ಟೆ ಟ್ರಾಫಿಕ್ ಇರುತ್ತೆ ಇಲ್ಲಿ ಯಾವಾಗಲೂ ಕೂಡ. ಸೊ ನಡ್ಕೊಂಡು ಹೋಗ್ಬೇಕಿನ್ನ ತುಂಬ ದೂರ ಇದೆ ಮೆಟ್ರೋ ಸ್ಟೇಷನ್ನು, ಮೆಟ್ರೋ ತನಕ ಹೋಗಿ ನಡ್ಕೊಂಡು ಬರ್ಬೋದು. ದುಬೈಲಿ ಆಲ್ಮೋಸ್ಟ್ ನಿಮಗೆ ಕ್ಯಾಬ್ ಎಲ್ಲ ಕೂಡ ಸಖತ್ತಾಗಿರೋ ಕಾರ್ಸ್ ಇರುತ್ತೆ. ಇದೊಂದೇ ಕಾರ್ಸ್ ಅಂತಲ್ಲ, ದುಬೈ ಕ್ಯಾಬ್ಸಲ್ಲಿ ನಿಮಗೆ ಟೆಸ್ಲಾ ಕೂಡ ಕ್ಯಾಬಲ್ಲಿರುತ್ತೆ. ಕಾರ್ಸ್ ನೋಡ್ಬೋದು ನೀವು, ಸೂಪರ್ ಕಾರ್ಸ್ ಎಲ್ಲ. ಇಲ್ಲೊಂದು ಕಾರ್ ನಿಂತಿತ್ತು, ಸಖತ್ತಾಗಿದೆ ಕಾರ್ ಮಾತ್ರ. ನಾನು ನೋಡ್ತಿದ್ದೆ ಹಾಗೆ, ನೋಡಿ ಕಾರ್ಸ್ ಎಲ್ಲ ಚೆನ್ನಾಗಿದೆ ಅಂತ. ಇದೊಂದೇ ಅಲ್ಲ, ನೀವೇನಾದರೂ ಈಗ ಕಾರ್ಸ್ನ ರೆಂಟ್ ಮಾಡ್ಕೋಬೇಕು ಅಂತ ನೀವು ಹೋದ್ರೆ, ಅಲ್ಲಿ ಇನ್ನೂ ಸೂಪರಾಗಿರೋ ಕಾರ್ಸ್ ಇರುತ್ತೆ. ಒಂದಿನ ಹೋಗೋಣ ಅಲ್ಲಿ ರೆಂಟಲ್ ಶಾಪಿಗೆ ಹೋಗ್ಬಿಟ್ಟು ಎಲ್ಲ ಕಾರನ್ನು ನೋಡೋಣ. ಇದು ಟೆಸ್ಲಾ ನೋಡ್ಬೋದು ನೀವು. ಇನ್ನು ಇದಂತಲ್ಲ, ಇದು ಸೂಪರ್ ಕಾರ್ಸ್, ಸಖತ್ತಾಗಿರ್ತವೆ ಎಲ್ಲ ಸೂಪರ್ ಕಾರ್ಸು. ಒಂದಿನ ಹೋಗೋಣ ಅಲ್ಲೂ ಕೂಡ ರೆಂಟಲ್ ಶೋರೂಮ್ಗೆ ಹೋಗ್ಬಿಟ್ಟು ಎಲ್ಲ ಕಾರ್ನ ಎಕ್ಸ್ಪ್ಲೋರ್ ಕೂಡ ಮಾಡೋಣ ಒಂದ್ಸರಿ ಕಾರ್ಸು. ಸೊ ನೋಡೋಣ, ನೋಡಿ ಕಾರ್ಸು, ಹಾಗೆ ರೋಡ್ ವ್ಯೂ ಎಲ್ಲ ನೋಡ್ಬೋದು ನೀವು. ಓಕೆ ಫ್ರೆಂಡ್ಸ್, ಸದ್ಯಕ್ಕೆ ಇಷ್ಟೇ ವೀಡಿಯೋ. ಯಾರೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ ತಿಳಿಸಿ ಏನಾದರೂ ನಾನು ಸರಿ ಮಾಡ್ಕೊಳ್ಳೋದಿದ್ರೆ. ಎಲ್ರಿಗೂ ಥ್ಯಾಂಕ್ ಯು.